ಹಾಯ್. ಕೆನಡಾಗೆ ಬಂದಿಂದ ಒಂದು ವಾರ ಮೇಲೆ ತಗೊಂತಪ್ಪ ನಂಗರ ಹೆಲ್ತ್ ಸರಿ ಹೋಗಕ್ಕೆ. ಹೆಲ್ತ್ ಸರಿ ಹೋಗಿಂದ ಒಂದು ವೀಕೆಂಡ್ ಬಂದಿಂದ ನಾ ಫಸ್ಟ್ ಮಾಡಕ್ಕೆ ಹೋಗಿದ್ದ ಕೆಲಸ ಏನಂದ್ರೆ ನಾವು ಮನಿ ಚೇಂಜ್ ಮಾಡಕತ್ತೀವಿ. ನಾವು ಇಂಡಿಯಾ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಮ್ಮ ಓನರ್ಗೆ ಹೇಳೋಗಿದ್ವಿ ನಾವು ಜೂನ್ಯಾಗ ಈ ಮನಿ ಬಿಡ್ತೀವಿ ಅಂತ ಹೇಳಿ. ಹಾಗಾಗಿ ವಿನಯ್ ಫಸ್ಟ್ ಬಂದಿಂದ ಒಂದಿಷ್ಟು ಮನಿ ನೋಡಿ ಇಟ್ಟಿದ್ರು. ನಾವು ಬರೋಣ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಇದೇ ಫಸ್ಟ್ ಮನಿ ನಾವು ನೋಡಕ್ಕೆ ಹೋಗಿದ್ದು. ಇದು ಗ್ರೌಂಡ್ ಫ್ಲೋರ್ ಅಂದ ತಕ್ಷಣ ಕೆಳಗಿರ್ತದೆ ಅಂದ್ಕೊಂಡಿದ್ವಿ. ಏಕಾಏಕಿ ಇದು ಬೇಸ್ಮೆಂಟ್ ಥರನೇ ಇತ್ತು. ಮನಿ ಏನೋ ಚಲೋ ಇತ್ತು, ಬಟ್ ನಮಗದು ಬೇಸ್ಮೆಂಟ್ ಥರ ಇದ್ದಿದ್ದು ಇಷ್ಟ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಮನಿ ನೋಡಕ್ಕೆ ಬಂದಿವೆ. ಇದು ಲೋ ರೈಸ್ ಅಪಾರ್ಟ್ಮೆಂಟ್ ಇತ್ತು. ಇಲ್ಲಿ ನಮಗೆ ಬಾಜು ಒಂದು ಕನ್ಸ್ಟ್ರಕ್ಷನ್ ನಡೆದಿತ್ತು, ಹಾಗಾಗಿ ಮನೆ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಬಂದೀವಿ. ಈ ಮನೆ ಚಲೋನೇ ಇತ್ತು, ಎಲ್ಲ ರೀತಿಯಿಂದನೂ ಚಲೋ ಇತ್ತು. ಈ ಕೆನಡಾ ಒಳಗೆ ನಮಗೆ ಇಷ್ಟ ಆಗೋದಕ್ಕಿಂತ ಓನರ್ಗೆ ನಾವು ಇಷ್ಟ ಆಗಬೇಕು, ಅದನ್ನು ಒಂದು ಭಾಳ ಖಂಡಿತ ಇಲ್ಲಿ. ಈ ಮನೆಯೂ ಅಷ್ಟೇ, ಇಲ್ಲಿ ಎಲ್ಲ ಚಲೋ ಇತ್ತು, ಆದರೆ ಇದು ಭಾಳ ರೋಡಿಗೆ ಇತ್ತು. ನಮ್ಗೆ ರೋಡಿನ ಡಸ್ಟ್ ಭಾಳ ಬರ್ತದೆ ಅಂತೇಳಿ ಇಷ್ಟ ಆಗಲಿಲ್ಲ. ಆಮೇಲೆ ಇದು ಟೌನ್ ಹೌಸು. ಈ ಮನೆ ನಾವು ಆಲ್ಮೋಸ್ಟ್ ಬುಕ್ ಮಾಡಿದ್ದೀವಿ, ಇನ್ನೇನು ಈ ಮನೆಗೆ ಹೋಗಮಂತೇಳಿ. ಬಟ್ ಆ ಮನೆಗೂ ಹೊಂಟಿಲ್ಲ, ಯಾಕಂದ್ರೆ ಅಲ್ಲಿ ಸ್ಕೂಲ್ದು ರೇಟಿಂಗ್ ಅಷ್ಟು ಸರಿ ಇಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಆಮೇಲೆ ಸ್ಕೂಲ್ ಸರಿ ಇಲ್ಲ ಅಂತ ಹೇಳಿ ಆ ಮನಿನೂ ಕ್ಯಾನ್ಸಲ್ ಮಾಡಿದ್ವಿ. ಇಷ್ಟೆಲ್ಲ ಮನಿಗಳು ನೋಡೋದ್ರಾಗ ಮಧ್ಯಾಹ್ನ ಆಗಿತ್ತ, ಊಟದ ಟೈಮ್ ಆಗ್ಯದ ಅಂತ ಹೇಳಿ ಅಲ್ಲೇ ಪಿಜ್ಜಾ ತಿನ್ನೋಣಂತ ಹೋಗಿದ್ವಿ. ನಾನು ಸ್ಯಾಲೆಡ್ ತೊಗೊಂಡಿದ್ದೆ, ಇವರಿಬ್ರು ಪಿಜ್ಜಾ ತೊಗೊಂಡು ತಿಂದ್ರಪ್ಪ. ತಿಂದಿಂದ ಈವ್ನಿಂಗ್ ಅನನ್ಯಂದು ಡಾನ್ಸ್ ಕ್ಲಾಸ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಯಾಕಿನ್ ಡಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಬಾಯ್.